ಒಳ್ಳೆಯ ಬೇಡ ಮಾನವ ಎಂತನದ ಜೀವವ ಕಳೆಯ ಬೇಡ ಮಾನವ ಎಂತನದ ಜೀವವ ಕೊಲ್ಲ ಬೇಡ ಮಾನವ ಎಣ್ಣಿನ ಜೀವವ ನಿನಗ್ ಬೇಕಾ ನಮಗ್ ಬೇಕಾ ನಿನಗ್ ಬೇಕಾ ಎಲ್ಲರಿಗ್ ಬೇಕಾ ಜೀವ ಕೊಡುವ ಜೀವ ಅದು ತಿಳಿದುಕೊಳ್ಳಿರಿ ಎಲ್ರಿಗೂ ಕಳೆಯ ಬೇಡ ಮಾನವ ಎಂತನದ ಜೀವವ ಜೀವ ಕೊಡುವ ಜೀವ ಅದು ತಿಳಿದುಕೊಳ್ಳಿರಿ ನಿಮ್ಮ ಮನದ ಆಸೆಗೆ ಮಾಡದಿರಿ ಅತ್ಯಾಚಾರ ನಿಮ್ಮ ಮನದ ಆಸೆಗೆ ಮಾಡದಿರಿ ಅತ್ಯಾಚಾರ ಮಾಧ್ಯಮದ ಮುಂದೆ ಇಂದು ಹೆಣ್ಣು ಬೆತ್ತಲಾಗೆ ಮಾಧ್ಯಮದ ಮುಂದೆ ಇಂದು ಹೆಣ್ಣು ಬೆತ್ತಲಾಗೆ ಕಳೆಯ ಬೇಡ ಮಾನವ ಎಂತನದ ಜೀವವ ಜೀವ ಕೊಡುವ ಜೀವ ಅದು ತಿಳಿದುಕೊಳ್ಳಿರಿ ಜೀವ ಕೊಡುವ ಜೀವ ಅದು ಅರಿತು ನಡೆಯಿರಿ ನಿಮ್ಮ ಕಾಮ ಚೇಷ್ಟೆಗೆ ಅಸುಳಗಳ ಬಲಿಬೇಡ ಭಾರತೀಯ ಭೂಮಿ ಇದು ತಾಯಿಯ ನಾಡು ಇದು ಕಳೆಯ ಬೇಡ ಮಾನವ ಎಂತನದ ಜೀವವ ಜೀವ ಕೊಡುವ ಜೀವ ಅದು ಅರಿತು ನಡೆಯಿರಿ ನಿಮ್ಮ ಕೆಟ್ಟ ಕೆಲಸಕ್ಕೆ ಅಗಲೆಯರು ಸಾಯಬೇಕೆ ನಿಮ್ಮ ಕಾಮ ಚೇಷ್ಟೆಗೆ ಅವರೆಯಲು ಸಾಯಬೇಕೆ ಅಂತರಾಳ ಮುಟ್ಟಿ ನೋಡಿ ನಿಮ್ಮ ತಾಯಿ ತಂಗಿಯಂತೆ ಅಂತರಾಳ ಮುಟ್ಟಿಕೊಳ್ಳಿ ನಿಮ್ಮ ತಾಯಿ ತಂಗಿಯಂತೆ ಕಳೆಯ ಬೇಡ ಮಾನವ ಎಂತನದ ಜೀವವ ಜೀವ ಕೊಡುವ ಜೀವ ಅದು ತಿಳಿದುಕೊಳ್ಳಿರಿ ಜೀವ ಕೊಡುವ ಜೀವ ಅದು ಅರಿತು ನಡೆಯಿರಿ ಒಬ್ಬ ಹೆಣ್ಣು ಅಂತಕ್ಕಂಥದ್ದು ನಾವು ಪಾರ್ವತಿಯ ಸ್ಥಾನವನ್ನ ಕೊಟ್ಟಿದ್ದೀವಿ ಎಲ್ಲ ನದಿ ಗಿರಿ ಎಲ್ಲವಕ್ಕೂ ನಾವು ತಾಯಿ ಹೆಸರಾಗಿ ಆ ತಾಯಿ ಹೆಸರು ಇಡ್ತಿದ್ದೀವಿ ನಾವು ತಾಯಿಯನ್ನೇ ಆರಾಧ್ಯ ದೈವ ಅಂತ ಪೂಜೆ ಮಾಡ್ತಾ ಇದ್ದೀವಿ ಅಂತ ಒಂದು ಈ ಒಂದು ದೇಶದಲ್ಲಿ ಸ್ವಾತಂತ್ರ್ಯ ಬಂದು 78 ವರ್ಷ ಆದ್ರೂ ಸಹಿತ ಇಂಥ ಒಂದು ಶೋಷಿತ ಅಲೆಮಾರಿ ಸಮುದಾಯದ ಮೇಲೆ ಯಾವ ಅನಕ್ಷರಸ್ಥರು ಯಾವುದೇ ರೀತಿ ಅವರಿಗೆ ಕಾನೂನಿನ ಮತ್ತು ಈ ಯಾವುದೇ ಸಂವಿಧಾನದ ಅರಿವು ಮತ್ತು ಪ್ರಜ್ಞೆ ಇರಲಾರಂತ ಸಮುದಾಯದ ಮೇಲೆ ಇಂಥ ಒಂದು ಘಟನೆಗಳು ಅಮಾನವೀಯ ಆಕ್ಚುಲಿ ಅವನ ಅಂತ ಘಟನೆಗಳನ್ನ ಕಳೆದ ಈಗಾಗಲೇ ಈ ಒಂದು ಸಮುದಾಯದ ಮೇಲೆ ಇದು ಒಂದು ಎರಡಲ್ಲ ಕಳೆದ ಸಲ ಸಿರುಗುಪ್ಪ ತಾಲೂಕಿನಲ್ಲಿ 2 ಮಕ್ಕಳ ಮೇಲೆ ಇದೇ ರೀತಿ ಅತ್ಯಾಚಾರ ಆಯಿತು ಅವಾಗ ಸಹ ಆ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಗಂಭೀರತೆಯನ್ನು ಪಡೆಯಲಿಲ್ಲ ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರಿನಲ್ಲಿ ಒಂದು ಪ್ರಕರಣ ಆಯಿತು ಇದೇ ಅಲೆಮಾರಿ ಸಮುದಾಯದ ಮೇಲೆ ಅದು ಸಹ ಬಹಳ ತೀವ್ರವಾದ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಯಾರು ಖಂಡಿಸಲಿಲ್ಲ ಮತ್ತು ಆ ಘಟನೆಗೆ ಬಹಳ ನ್ಯಾಯ ಸಿಗಲಿಲ್ಲ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ರೆ ಕಳೆದ ಸರಿ ಈ ಒಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಒಬ್ಬ ಬಾಲಕಿ ಅಂದ್ರೆ ಆ ಸಮುದಾಯದ 10ನೇ ತರಗತಿ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿಯ ಮೇಲೆ ಅಲ್ಲಿರ್ತಕ್ಕಂಥ ಒಬ್ಬ ವಾಚ್ಮನ್ ಆ ವಿದ್ಯಾರ್ಥಿ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟು ಅವಳು ಸಹ ಆತ್ಮಹತ್ಯೆಗೀಡಾದ್ಲು ಅವತ್ತು ಸಹ ಇಡೀ ದೇಶದಲ್ಲಿ ಎಲ್ಲಿ ಸಹ ರಾಜ್ಯಾದ್ಯಂತ ಎಲ್ಲಿ ದೊಡ್ಡ ಮಟ್ಟದಲ್ಲಿ ಖಂಡನೆ ಆಗಲಿಲ್ಲ ನಮಗೆ ಬಹಳ ನೋವಿನ ಸಂಗತಿ ಏನಂತಂದ್ರೆ ಒಂದು ಶೋಷಿತ ಸಮುದಾಯ ಅತ್ಯಂತ ಅಂದ್ರೆ ಹಲವಾರು ರಾಜ್ಯದಲ್ಲಿ ನಾವು ಈಗಾಗಲೇ ಅಂಕೆ ಸಂಖ್ಯೆ ಹೇಳ್ತಾ ಹೋದ್ರೆ ಸಾಕಷ್ಟು ಇವು ಪ್ರಕರಣಗಳು ಕೆಲವು ಗಮನಕ್ಕೆ ಬಂದಂತವು ಎಷ್ಟೋ ಜನ ಆ ಸಮುದಾಯದವರು ಅದನ್ನ ಹೇಳಿಕೊಳ್ಳಕ್ ಸಹಿತ ಭಯಪಟ್ಟು ಆತಂಕಕ್ಕೀಡಾಗಿ ನಾಳೆ ಇದನ್ನ ನಾವು FIR ಮಾಡಿದ್ರೆ ಕೇಸ್ ಮಾಡಿದ್ರ ಇನ್ನು ಉಳಿದಂತವ್ರು ನಾವು ಚಿಂತೆ ಹಾಕಕ್ ಹೋಗ್ತೀವಿ ಭಿಕ್ಷೆ ಪಟ್ಟಣೆ ಮಾಡಕ್ ಹೋಗ್ತೀವಿ ಬೇರೆ ಬೇರೆ ವ್ಯಾಪಾರಕ್ಕೆ ಹೋಗ್ತೀವಿ ಅಲ್ಲಿ ನಮ್ಗೆ ಏನ್ ತೊಂದರೆ ಆಗ್ತಾವೇನೋ ಏನಾಗ್ತವೆ ಅಂತ ಭಯಭೀತದಲ್ಲಿ ವಾತಾವರಣ ಅಂತ ಒಂದು ವಾತಾವರಣ ಕ್ರಿಯೇಟ್ ಆಗಿದವ್ರಿಗೆ ತುಂಬಾ ಭಯಭೀತರಾಗಿದ್ದಾರೆ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಈಗ ಕಳೆದು 12ನೇ ತಾರೀಕು ಅಂದ್ರೆ ಈಗ ಆಗಿ ಪ್ರಕರಣ ಆಗಿರ್ತಕ್ಕಂಥದ್ದು ಫೆಬ್ರವರಿ 12ನೇ ತಾರೀಕಿಗಾದ್ರೂ ಸಹಿತ ಇವತ್ತಿಗೆ ಸಹಿತ ಇನ್ನ ನಮ್ಮಲ್ಲಿ FSL ವರದಿ ಇನ್ನೂ ಬಂದಿಲ್ಲ ಆದ್ರೂ ಸಹ ಮೇಲ್ನೋಟಕ್ಕ ಇದು ಈಗಾಗಲೇ ಅತ್ಯಾಚಾರ ಅಂತಕ್ಕಂಥದ್ದು ಯಾಕಂತಂದ್ರೆ ಒಬ್ಬ ಹೆಣ್ಣುಮಕ್ಕಳು ಅಕಸ್ಮಾತ್ ನೀರು ಕುಡಿಯಕ್ಕೆ ಹೋಗಿ ಏನಾದ್ರೂ ಅವ್ರು ಕಾಲ್ ಜಾರಿ ಕೆರೆಗೆ ಬಿದ್ದು ಸತ್ತಿದ್ರಿಗಿನ ಅವರು ತುಂಬಾ ನೀರನ್ನ ಸೇವನೆ ಮಾಡಿ ಹೊಟ್ಟೆ ಉಬ್ಬಬೇಕಾಗಿತ್ತು ದೇಹ ಎಲ್ಲ ಬಾಯ್ಬೇಕಾಗಿತ್ತು ಆ ಒಂದು ಲಕ್ಷಣಗಳನ್ನು ನೋಡಿದವಾಗ ಒಬ್ಬ ಕೊಲೆ ಮಾಡಿ ಹಾಕಿರ್ತಕ್ಕಂಥ ಮಹಿಳೆಯರನ್ನ
ಅದು ಯಾರೇ ಇರಲಿ ಕೊಲೆ ಮಾಡಿ ಆ ನೀರಿನಲ್ಲಿ ಹಾಕಿದವಾಗ ಆ ದೇಹ ನೀರನ್ನ ಸೇವನೆ ಮಾಡೋದಿಲ್ಲ, ಅತಿ ಹೆಚ್ಚು ನೀರನ್ನು ತಗೊಳ್ಳೋದಿಲ್ಲ, ದೇಹ ಬಾಯೋದಿಲ್ಲ. ಆ ಕಾರಣಕ್ಕಾಗಿ ಅಂತ ಒಂದು ಲಕ್ಷಣಗಳನ್ನ ಗುರುತಿಸಿ ಮತ್ತು ಅವ್ರ ಮೇಲೆ ಮುಖದ ಮೇಲೆ ಆಗಿರ್ತಕ್ಕಂಥ ಗಾಯಗಳು ಈಗಾಗಲೇ ನೀವು ಬಹುಶಃ ಇಲ್ಲಿ ಫೋಟೋದಲ್ಲೆಲ್ಲ ನೋಡಬಹುದು. ಅವರಾಗಿ ಅವರು ಕೆರೆಯಲ್ಲಿ ಅಕಸ್ಮಾತ್ ನೀರು ಕುಡಿಯೋಕೆ ಏನನ್ನ ಜಾರಿ ಬಿದ್ರು. ಇವತ್ತು ಪ್ರಕರಣ ಹೆಂಗಾಗ್ತದೆ ಅಂದ್ರೆ ಇದನ್ನ ತಿರ್ಸ್ತಾ ಇದ್ದಾರೆ. ಇಲ್ಲ, ಈ ಪ್ರಕರಣ ಅವರು ತಾವಾಗಿ ತಾವು ನೀರಿನ ಸೇವನೆ ಮಾಡಕ್ ಹೋದಾಗ ಅವರು ಕಾಲ್ಜಾರಿ ಬಿದ್ದಿದ್ದಾರಂತ. ಇಲ್ಲ ಸ್ವಾಮಿ, ಇದು ಸಾಧ್ಯ ಇಲ್ಲ. ದಯವಿಟ್ಟು ಬಡವರ ಮಕ್ಕಳಿಗೆ ನೀವು ನ್ಯಾಯ ಕೊಡಬೇಕು, ಸೂಕ್ತವಾದ ರೀತಿಯಲ್ಲಿ ತನಿಖೆ ಆಗ್ಬೇಕು. ಬೇರೆಯವ್ರಿಗಾದ್ರೆ ನಾವು ಬೇರೆ ಬೇರೆ ವಿಶೇಷ ತನಿಖೆ ತಂಡಗಳನ್ನ ನೀವು ನೇಮಕ ಮಾಡ್ತೀರಿ, ತಕ್ಷಣಕ್ಕೆ ಅರೆಸ್ಟ್ ಮಾಡ್ತೀರಿ, ಏನೆಲ್ಲ ಆಗ್ತವೆ. ನಾವು ನೋಡಿದಂಗೆ ಈಗಾಗಲೇ 15 ವರ್ಷ ಇರ್ತಕ್ಕಂಥ ಕೇಸ್ನ ಇವತ್ತಿಗೆ ನಾವು ಪ್ರಸ್ತುತ ಮಾತನಾಡ್ತೀವಿ. ಸೌಜನ್ಯ ಅಂತ ಕೇಸನ್ನ ಇವತ್ತಿಗೆ ಸಹಿತ ನಾವು ಕಳೆದ 15 ವರ್ಷ ಆದ್ರೂ ಸಹಿತ ಇವತ್ತಿಗೆ ನಾವು ಆ ಕೇಸನ್ನ ಜೀವಂತ ಇಟ್ಟಿದ್ದೀವಿ. ಎಲ್ಲ ಕಡೆ ಮಾತನಾಡ್ತಾ ಇದ್ದೀವಿ. ಎಲ್ಲ ಮಾಧ್ಯಮದಲ್ಲಿ ಬೇರೆ ಬೇರೆ ಸಂಘಟನೆಯವರು ಎಲ್ಲರೂ ಸಹ ಆ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮಗೆ ಕಳೆದ ಸಾರಿ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅಂತ ಒಬ್ಬ ಮಹಿಳೆ ಮೇಲೆ ಒಂದು ಕೊಲೆ ಆಯ್ತು. ಅವಾಗ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ತೀವ್ರವಾಗಿ ಖಂಡಿಸಿದ್ವಿ. ಅಂದ್ರೆ ಸಮುದಾಯಗಳನ್ನ ನೋಡ್ಕೇಸಿ ನ್ಯಾಯ ಕೊಡೋದಲ್ಲ ಸ್ವಾಮಿ, ಮನುಷ್ಯರೆಲ್ಲರೂ ಇಲ್ಲೆಲ್ಲರೂ ಮಾನವರು. ನಾವು ಜಾತಿಯಿಂದ ಧರ್ಮದಿಂದ ನ್ಯಾಯ ಕೊಡೋದಲ್ಲ, ಎಲ್ಲರಿಗೂ ಸಮಾನತೆ. ಜೀವನೇ. ಆ ಹೆಣ್ಮಗಳಾದ್ರೆ ಬೇರೆ ಅಲ್ಲ, ಈ ಹೆಣ್ಮಗಳಾದ್ರೆ ಬೇರೆ ಅಲ್ಲ. ಅವತ್ತು ನಾವು ಅವ್ರ ಹಿರೇಮಠನ ಒಂದೇ ಕಾರಣಕ್ಕಾಗಿ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಖಂಡನೆ ಆಯ್ತು. ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಖಂಡನೆ ಮಾಡಿದ್ರಿ. ತಕ್ಷಣಕ್ಕೆ ವಿಶೇಷವಾದಂತಹ ತನಿಖಾ ತಂಡಗಳನ್ನು ನೇಮಕ ಮಾಡಿದ್ರಿ. ಸರ್ಕಾರ ಸಹಿತ ಬೆಚ್ಚು ಬಿದ್ದು ಹೋಯ್ತು. ತಕ್ಷಣಕ್ಕೆ ವರದಿದ್ದಂತೂ ಅದೆಲ್ಲ ಅರೆಸ್ಟ್ ಆಯ್ತು, ಎಲ್ಲ ಆಯ್ತು. ಆದ್ರೆ ಈ ಪ್ರಕರಣ ಕಳೆದ 12ನೇ ತಾರೀಕಾಗಿ ಕಳೆದ ಇಷ್ಟು ದಿನ ಸಹಿತ ಇವತ್ತಿಗೆ ಸಹ ಅವರು ಯಾರು ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಇದು ಬಹಳ ಶೋಚನೀಯ ವಿಚಾರ, ಬಹಳ ನೋವಿನ ವಿಚಾರ. ಸರ್ಕಾರ ಇವತ್ತು ನಾವು ಜನಪರ ಸರ್ಕಾರ, ನಾವು ಜನಹಿತ ಸರ್ಕಾರ, ಈ ಜನರಿಗಾಗಿ ನಾವಿದ್ದೀವಿ. ಶೋಷಿತರಿಗೆ, ನೊಂದವರಿಗೆ ನಾವು ಅಹಿಂದ ಸರ್ಕಾರ. ಎಲ್ಲಿದೆ ಸ್ವಾಮಿ ಅಹಿಂದ? ಇವರೆಲ್ಲ ಯಾರು ಬರೋದು? ಇವರೆಲ್ಲ ಹಿಂದನೆ, ನೀವೊಂದೇ ಮುಂದ. ಎಲ್ಲೈತೆ ಅಹಿಂದ? ಇವರೆಲ್ಲ ಬರ್ತಕ್ಕಂಥ ಯಾರು? ಯಾವ ಅರ್ಥದಲ್ಲಿ ಬರ್ತಾರೆ ಇವರೆಲ್ಲ? ಅವ್ರಿಗೆ ಇವತ್ತಿಗೆ ಎಷ್ಟೋ ಇನ್ನ ಅದೇ ಅರಿವಿಲ್ಲ ಅವರಿಗೆ. ಬಹುತೇಕರಿಗೆ ಅವರಿಗೆಲ್ಲ ನಾವು ಎಷ್ಟೇ ಬರ್ತವೋ, ಯಾವ ಸಮುದಾಯ, ಯಾವ ಇದ್ರಾಗ ಬರ್ತವೋ, ಯಾವ ಧರ್ಮದಾಗ ಬರ್ತವೋ, ಜಾತಿಯಾಗ ಬರ್ತವೋ ಅಂತ